ನಮ್ಮೂರಿನ ಪ್ರತಿಭೆಗಳು ನಾಡಿನ ಪ್ರತಿಭೆಗಳಾಗಿ ಬೆಳೆಯುತ್ತಿರುವುದು ನಮಗೆ ಹೆಮ್ಮೆ ಎನಿಸಬೇಕು. ಕಿರಿಯರಿಗೆ ಊರ ಹಿರಿಯರು ಬೆಂಬಲಿಸಿದರೆ ಅವರಿಂದ ಮಹತ್ ಸಾಧನೆಯಾಗುತ್ತದೆ ಎಂದು ಲಯನ್ಸ್ ಪ್ರಾಂತೀಯ ರಾಯಭಾರಿ ವೆಂಕಟೇಶ್ ಅವರು ತಿಳಿಸಿದರು. ಚಿಕ್ಕಮಗಳೂರು ನಗರದ ಮಾರ್ಕೆಟ್ ರಸ್ತೆಯ ಲಯನ್ ಜಿ ರಮೇಶ್ ಅವರ ನಿವಾಸದಲ್ಲಿ ಲಯನ್ಸ್ ಸಂಸ್ಥೆ ಹಾಗೂ ಕಲ್ಕಟ್ಟೆ ಪುಸ್ತಕದ ಮನೆಯವರು ಆಯೋಜಿಸಿದ ಅಶ್ವಿನಿ ಅನೀಶ್ ನಿರ್ದೇಶನದ ಜಯಶ್ರೀ ದೇಶಪಾಂಡೆ ಕಥೆಯಾಧಾರಿತ ಕಥೆಯಲ್ಲದ ಕತೆ ಕಿರುಚಿತ್ರವನ್ನ ಲೋಕಾರ್ಪಣೆ ಸಮಾರಂಭದಲ್ಲಿ ಅವರು ಮಾತನಾಡಿದರು. ನಗರದ ಯುವ ಪ್ರತಿಭೆ ವೈಷ್ಣವಿ ಎನ್ ರಾವ್ ಅವರ ಸಹ ನಿರ್ದೇಶನ, ಬಾಲ ಕಲಾವಿದ ಸಾತ್ವಿಕ್ ಶೆಟ್ಟಿಯ ಪ್ರಧಾನ ಪಾತ್ರ, ರಂಗಭೂಮಿ ಕಲಾವಿದೆ ಪ್ರತಿಭಾನಂದರ ಪ್ರಮುಖ ಪೋಷಕ ಪಾತ್ರ ಚಿಕ್ಕದಾದರೂ ಚೆನ್ನಾಗಿ ಅಭಿನಯಿಸಿರುವ ಸಾನ್ವಿ ಶೆಟ್ಟಿ ಹಾಗೂ ಉಮಾ ಗಜೇಂದ್ರ ಅವರ ಉತ್ತಮ ಅಭಿನಯವಿರುವ ಈ ಕಿರುಚಿತ್ರ ನಮ್ಮಲ್ಲಿ ಅನೇಕರಲ್ಲಿ ನಮ್ಮದೇ ಕತೆ ಎನ್ನುವಂತೆ ಇದೆ. ನಿಜಕ್ಕೂ ಅಬ್ಬರದ ಕಥೆಗಳ ನಡುವೆ ಈ ಕತೆ ಹಾಗೂ ಕಿರುಚಿತ್ರ ನೋಡುತ್ತಾ 45 ನಿಮಿಷ ಕಳೆದುದೇ ತಿಳಿಯುವುದಿಲ್ಲ ಎಂದರು. ಸೀತಾರಾಮ್ ಅವರು ಈ ನಾಡು ಕಂಡಂತಹ ಅತ್ಯಂತ ಶ್ರೇಷ್ಠ ನಿರ್ದೇಶಕರು. ಅವರ ಲೈಫ್ ಪೇಜಸ್ ಅನ್ನುವಂತಹ ಯೂಟ್ಯೂಬ್ ಚಾನೆಲ್ ನಲ್ಲಿ ಅವರ ಮಗಳು ಅಶ್ವಿನಿ ಅವರು ಜಯಶ್ರೀ ದೇಶಪಾಂಡೆ ಅವರ ಕಥೆಯಲ್ಲದ ಕತೆ ಅನ್ನುವಂತಹ ಒಂದು ಕಿರುಚಿತ್ರವನ್ನ ಹೊರತಂದಿದ್ದಾರೆ. ಆ ಕಿರುಚಿತ್ರದ ನಿರ್ದೇಶಕಿಯಾಗಿ ಅಶ್ವಿನಿ ಅವರಿದ್ರೆ, ಸಹ ನಿರ್ದೇಶಕಿಯಾಗಿ ನಮ್ಮ ಚಿಕ್ಕಮಗಳೂರಿನ ನಿಮ್ಮೆಲ್ಲರ ಪ್ರೀತಿಯ ಮಗಳು ವೈಷ್ಣವಿ ಎನ್ ರಾವ್ ಭಾಗವಹಿಸಿದ್ದಾಳೆ. ಬಹಳ ಮುಖ್ಯವಾಗಿ ಈ ಕಥೆಯನ್ನ ಆಯ್ಕೆ ಮಾಡಿಕೊಂಡಂತ ಸಂದರ್ಭದಲ್ಲಿ ಅದರೊಳಗೊಂದು ಬಾಲಕನ ಪಾತ್ರ, ಆ ಬಾಲಕನಿಗೊಂದು ತಂಗಿಯ ಪಾತ್ರ ಮತ್ತು ಆ ಇಬ್ಬರು ಮಕ್ಕಳಿಗೆ ಇನ್ನೊಬ್ಬ ಮಗುನು ಇದೆ. ತಾಯಿಯ ಪಾತ್ರ ಯಾರನ್ನ ಮಾಡಿಸೋದು ಅಂತ ಡಿಸ್ಕಷನ್ ನಡೀತಾ ಇರುವಾಗ ವೈಷ್ಣವಿ ಹೇಳಿದ್ದು, ನಮ್ಮೂರಿನಲ್ಲಿ ಒಬ್ಬ ಹುಡುಗ ಇದ್ದಾನೆ, ಡಿಕೆಡಿಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡಿದಂತವನು, ಅವನು ಈ ಪಾತ್ರಕ್ಕೆ ಸೂಟ್ ಆಗ್ತಾನೆ ಎಂದಾಗ ಅವನನ್ನ ಓಕೆ ಮಾಡಿದ್ರು. ಅವನ ತಂಗಿಯ ಪಾತ್ರಕ್ಕೆ ಅವನ ತಂಗಿಯನ್ನೇ ಆಯ್ಕೆ ಮಾಡಿದ್ರು. ಇನ್ನೊಬ್ಬ ಮಗ ಬೇರೆಯವರಿದ್ದಾರೆ. ತಾಯಿ ಪಾತ್ರ ಯಾರು ಮಾಡೋದು ಅನ್ನುವಾಗ ನಮ್ಮ ನೀನಾಸಂನಲ್ಲಿ ತರಬೇತಿಯನ್ನ ಪಡೆದು ಚಿಕ್ಕಮಗಳೂರಿನಲ್ಲಿ ರಂಗ ನಿರ್ದೇಶಕಿಯಾಗಿ ಗುರುತಿಸಿಕೊಂಡಿರ್ತಕ್ಕಂತಹ ಪ್ರತಿಭಾರವರನ್ನ ಮಾಡೋದು ಅಂತ ತೀರ್ಮಾನ ಆಗುತ್ತೆ. ಜಿ ರಮೇಶ್ ಅವರ ಮನೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಅದರ ಲೋಕಾರ್ಪಣೆ ಚಿಕ್ಕಮಗಳೂರಿನಲ್ಲಿ ಮತ್ತು ಅದರಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಕಲಾವಿದರು. ತಕ್ಷಣ ನಾನು ಯೂಟ್ಯೂಬ್ ಆನ್ ಮಾಡಿ ನೋಡ್ತೀನಿ. ಅದು ಪೂರ್ತಿ ಪಾತ್ರ ಮಾಡಿದ್ದಾನೆ. ಆ ಫುಲ್ ಸ್ಟೋರಿನೇ ನಂದು. ಯಾಕೆ ಕೇಳಿದ್ರೆ, ಸಣ್ಣದ್ರಲ್ಲಿ ನಾನು 3 ಮಕ್ಕಳು, ತಂದೆ ಬಿಟ್ಟೋರು. 2 ಗಂಟೆ 3 ಗಂಟೆ ರಾತ್ರಿಯಲ್ಲೆಲ್ಲ ಹೊರಗಡೆ ಮಲಗಿಸೋರು. ಅಲ್ಲಿ 8th ಮುಗಿಸಿ ಅವನಿಗೆ ವಯಸ್ಸು ಸೇಮ್ ವಯಸ್ಸು ನಮ್ದು. ಅಲ್ಲಿಂದ ನಮ್ಮ ಅಜ್ಜಿ ಊರಿಗೆ ಕಳಿಸೋದು. ಅಲ್ಲಿ ಇನ್ನೂ ಭಾರಿ ಕಾಟ ನನಗೆ. ಅಲ್ಲಿ ಒಂದು 8-10 ಹಸುಗಳು ಸಾಕಿದ್ರು. ಇಡೀ ಕೊಟ್ಟಿಗೆನೆ ಸಾರಿಸ್ಬೇಕಾಗಿತ್ತು. ಎಲ್ಲ ಕ್ಲೀನ್ ಮಾಡಿ ಆ ಕೊಟ್ಟಿಗೆ ತಗೊಂಡೋಗಿ ಸಗಣಿ ಎಲ್ಲ ಹೊರಗಡೆ ಬಿಸಾಕ್ಬೇಕಾಗಿತ್ತು. ಅವನಿಗೆ ರಾತ್ರಿ ಹೊತ್ತು ಗೋಡನ್ ಕಾಯಕ್ಕೆ ಕಳಿಸ್ತಾರೆ. ನನಗೆ ಹುಣಸೆ ಮರ ಕಾಯಕ್ಕೆ ಕಳಿಸೋರು. ರಾತ್ರಿ ಹೊತ್ತು ಹುಣಸೆನ್ನು ಎಲ್ಲ ಕಡಿದು ಕಿತ್ಕೊಂಡು ಹೋಗ್ತಾರೆ ಅಂತೇಳಿ ರಾತ್ರಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಾತ್ವಿಕ್. ಮೊದಲನೇ ಬಾರಿ ನಾನು ಒಂದು ಕಿರುಚಿತ್ರ ಮಾಡಿದ್ದೀನಿ, ಕಥೆಯಲ್ಲದ ಕತೆ ಅಂತ. ಈ ಕಿರುಚಿತ್ರ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಹಾಗೆ ಅವಕಾಶ ಕೊಟ್ಟಿರೋದು, ನನಗೆ ಆಯ್ಕೆ ಮಾಡಿರೋದೇ ತುಂಬ ಖುಷಿ ಆಗ್ತಿದೆ. ಯಾಕಂತಂದರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ಇದ್ದಾರೆ, ಬಟ್ ಆದರೂ ನಮ್ಮ ಚಿಕ್ಕಮಗಳೂರಿಂದ ನನ್ನ ಆಯ್ಕೆ ಮಾಡಿರೋದು ನಂಗೆ ತುಂಬ ಖುಷಿ ಆಗ್ತಿದೆ. ಹಾಗೆ ಅಲ್ಲಿ ನನಗೆ ನಟನೆ ಮಾಡೋದು ತುಂಬ ಖುಷಿ ಆಯಿತು. ಯಾಕಂತಂದರೆ ಎಲ್ಲರೂ ಪ್ರೋತ್ಸಾಹ ಮಾಡ್ತಾರೆ, ನೀನು ಮಾಡು, ನಿನ್ನ ಕೈಲಿ ಆಗುತ್ತೆ ಅಂತ ಪ್ರೋತ್ಸಾಹ ಕೊಡ್ತಾರೆ. ಆ ಪ್ರೋತ್ಸಾಹ ನನಗೆ ಎಲ್ಲರ ಬೆನ್ನೆಲುಬು, ತುಂಬ ಸಪೋರ್ಟಿವ್ ಆಗಿದೆ. ಎಲ್ಲರಿಗೂ ಥ್ಯಾಂಕ್ ಯು. ಹಾಗೆ ಕಥೆಯಲ್ಲದ ಕತೆ ಶಾರ್ಟ್ ಮೂವಿನ ಲೈಫ್ ಪೇಜ್ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ. ಹಾಗೆ ಯಾರಿಗೆಲ್ಲ ಇಷ್ಟ ಆಗುತ್ತೋ ಒಂದು ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ. ಹಾಗೆ ತುಂಬ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಕಥೆಯಲ್ಲದ ಕತೆ ಈ ಒಂದು ಶೀರ್ಷಿಕೆನೇ ಒಂದು ವಿಶಿಷ್ಟವಾಗಿದೆ, ಒಂದು ಅದ್ಭುತವಾಗಿದೆ. ಏನು ಕಥೆಯಲ್ಲದ ಕತೆ ಅಂದರೆ ಏನು ಅಂತ ನೋಡ್ಬೇಕು, ಅರ್ಥ ಆಗಬೇಕು ಅಂತಂದರೆ ಖಂಡಿತ ಈ ಒಂದು ಶಾರ್ಟ್ ಮೂವಿನ ಎಲ್ಲರೂ ನೋಡಲೇಬೇಕು. ಇವಾಗಿನ ಲೈಫಲ್ಲಿ ಈ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಇಲ್ಲ ಹೋಗುತ್ತಿಲ್ಲ. ಯಾಕೆ ಅಂತಂದರೆ ಇವಾಗಿನ ಮಕ್ಕಳಿಗೆ ಅಷ್ಟೊಂದು ಪೇಷನ್ಸ್ ಇರಲ್ಲ. ಈ ಏನು ಕಥೆಯಲ್ಲದ ಕಥೆಯಲ್ಲಿ ನಮ್ಮ ಸಾತ್ವಿಕ್ ಮಾಡಿದ್ದಾನೆ ಅಷ್ಟು ಮಾಡೋವಂಥ ಪೇಷನ್ಸ್ ಇರಲ್ಲ. ಇಲ್ಲಾಂದರೆ ಜಗಳ ಆಡ್ಕೊಂಡು ಹೋಗ್ಬಿಡ್ತಾರೆ ಅಥವಾ ಬಿಟ್ಟು ಹೋಗ್ಬಿಡ್ತಾರೆ. ಆಗಿನ ಮಕ್ಕಳಲ್ಲಿ ಆ ಥರ ಇರಲಿಲ್ಲ. ಏನಾದರೂ ಫೇಸ್ ಮಾಡಬೇಕು, ನಾವೇನಾದರೂ ಸಾಧನೆ ಮಾಡಬೇಕು, ನಮ್ಮ ತಂದೆ ತಾಯಿ ನಮ್ಮನ್ನು ಕಳಿಸಿದ್ದಾರೆ ಅಥವಾ ನಾವೇನೋ ಒಂದು ಪೊಸಿಷನ್ ಬರಬೇಕು ಅಂತ ಎಫರ್ಟ್ ಹಾಕಿ ಅಲ್ಲಿ ಅಷ್ಟು ಕಷ್ಟಪಟ್ಟು ಅಲ್ಲೇ ಇದ್ದು ಅವರೊಂದು ಅಚೀವ್ಮೆಂಟ್ ಮಾಡ್ತಾರೆ. ಅದು ಇವಾಗಿನ ಕಾಲದಲ್ಲಿ ಸಾಧ್ಯ ಇಲ್ಲ. ಈ ಒಂದು ಕತೆ ಇಲ್ಲದ ಕಥೆಯಲ್ಲಿ ನಮ್ಮ ಸಾತ್ವಿಕು
ಸಾನ್ವಿ ಅಥವಾ ನಮ್ಮ ಚಿಕ್ಕಮಗಳೂರು ಪ್ರತಿಭೆಗಳೆಲ್ಲ ಆಕ್ಟ್ ಮಾಡೋದು ತುಂಬಾ ಖುಷಿ ಆಗ್ತಾ ಇದೆ. ಸೊ ನನಗೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸೊ ಕಥೆಗೆಲ್ಲದ ಕತೆ ಮನೆ ಒಡತಿ ಇಲ್ಲದ ಮನೆಯಲ್ಲಿ ಅಂತಂದ್ರು. ಕೊನೆಗೆ ಒಂದು ತೀರ್ಮಾನ ಆಯ್ತು, ನಾಗರಾಜರಿಗೆ ಹೇಳ್ಬಿಡಿ ಇನ್ನೊಂದಿನ ನಾನು ಮತ್ತೆ ಇಲ್ಲಿ ಬಂದ ಮೇಲೆ ಇದೇ ತರ ಇನ್ನೊಂದು ಕಾರ್ಯಕ್ರಮ ಮಾಡುವ ಷರತ್ತಿನ ಮೇರೆಗೆ ಇವತ್ತು ಮನೆ ಒಡತಿ ನಮ್ಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಅದೊಂದು ಷರತ್ತಿನ ಮೇಲೆ ಇವತ್ತು ಎಲ್ರಿಗೂ ಬಂದಿದ್ದೀನಿ. ಎಲ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಯಾವಾಗ್ಲೂ ನಿರೂಪಕಿ ರೂಪಾ ನಾಯಕ್, ಲಯನ್ ಸಂಸ್ಥೆಯ ಖಜಾಂಚಿ ಅಣ್ಣವೇಲು, ಲಯನ್ ನಾರಾಯಣಸ್ವಾಮಿ, ನೇತ್ರಾ ವೆಂಕಟೇಶ್, ಲಯನ್ ಭಗವತಿ ಹರೀಶ್, ಲಯನ್ ಅಮರ್, ಜಗದೀಶ್, ಸಾಹಿತಿ ರಮೇಶ್ ಬೊಂಗಾಳೆ, ನಿವೃತ್ತ ಅರಣ್ಯ ಅಧಿಕಾರಿ ಶ್ರೀ ನಾಯಕ್, ಡಾಕ್ಟರ್ ಮಂಜುಳಾ ನಾರಾಯಣಸ್ವಾಮಿ, ಮಂಜುಳಾ ಮಹೇಶ್, ಲಕ್ಷ್ಮೀ ಅಭಿಷೇಕ್, ಅಣ್ಣವೇಲು ಮೊದಲಾದವರು ಉಪಸ್ಥಿತರಿದ್ದರು. ಗಾಯಕ ಮಲ್ಲಿಗೆ ಸುಧೀರ್ ಪ್ರಾರ್ಥಿಸಿ ಅನುಭವ ನುಡಿಯಾದರು. ಲಯನ್ ಜಿ ರಮೇಶ್ ಸ್ವಾಗತಿಸಿದರು. ನಾಗರಾಜ್ ಕಲ್ಕಟ್ಟೆ ನಿರೂಪಿಸಿದರು. ಕಲ್ಕಟ್ಟೆ ಪುಸ್ತಕದ ಮನೆ ವ್ಯವಸ್ಥಾಪಕಿ ರೇಖಾ ನಾಗರಾಜ್ರಾವ್ ವಂದಿಸಿದರು.